ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಏನು ಟಾಪಿಕ್ ಬಗ್ಗೆ ಮಾತಾಡೋಣಪ್ಪ ಅಂದರೆ, ನಮಗೆ ಒಂದು ಸಬ್ಸ್ಕ್ರೈಬರ್ ಇದ್ದಾರೆ, ಇಲ್ಲಿ ಕರ್ನಾಟಕದಲ್ಲಿ ಇರ್ತಾರೆ. ಅವರು ಸ್ವಲ್ಪ ಪ್ರಾಬ್ಲಮ್ಸ್ ಅಂದರೆ ಅವರಿಗೆ ಅಲ್ಲ, ಆ ಥರ ಇದ್ದವ್ರಿಗೆಲ್ಲನೂ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಒಂದು ಪರ್ಪಸ್ ಆಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಒಂದು 10 ನಿಮಿಷ ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗ ಮತ್ತು ವಿಡಿಯೋನ ಫಾಸ್ಟ್ ಮಾಡ್ಲಾರ್ದಂಗ ನೋಡಿದ್ರೆ ನಿಮಗೂ ಒಂದು ವೇಳೆ ಅದೇ ಪ್ರಾಬ್ಲಮ್ಸ್ ಇದ್ದರೆ ಸಾಲ್ವ್ ಆಗುತ್ತಂತ ನನ್ನ ಉದ್ದೇಶ. ಏನಿಲ್ಲ, ಒಬ್ಬರು ಸಬ್ಸ್ಕ್ರೈಬರ್ ಇದ್ದಾರೆ, ಅವ್ರಿಗೆ ಸ್ವಲ್ಪ ಕಟಿಂಗ್ ಬರಲ್ಲ, ಬಟ್ ಆರ್ಥಿಕ ಸಮಸ್ಯೆಗಳು ತುಂಬ ಇದ್ದಾವೆ. ಏನಾದರೂ ಮಾಡಿ ಬ್ಲೌಸ್ಗಳು ಹೊಲಿಬೇಕು, ಟೈಲರಿಂಗ್ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು. ಒಂದು 200 ಬಂದರೆ, 100 ರೂಪಾಯಿ ಬರಲಿ, 200 ರೂಪಾಯಿ ಬರಲಿ, ನನ್ನ ಖರ್ಚಿಗೆ ಆಗುತ್ತೆ, ಮನೇಲಿ ಖರ್ಚು ಆಗುತ್ತೆ, ಸಮಸ್ಯೆಗಳು ಸ್ವಲ್ಪ ಕ್ಲಿಯರ್ ಆಗುತ್ತೆ ಅನ್ನೋದು ಅವ್ರ ಉದ್ದೇಶ. ಇದಕ್ಕೆ ನಾನು ಬೇಡ ಅನ್ನೋದಿಲ್ಲ, ಯಾಕಂದ್ರೆ ಯಾರಿಗಾದ್ರೂ ಕೂಡ ಕಂಪಲ್ಸರಿ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದು ಉದ್ದೇಶ ಎಲ್ಲರಿಗೂ ಇರುತ್ತೆ. ಹೆಣ್ಮಕ್ಳಿಗೆ ಹಸ್ಬೆಂಡು ಕೆಲಸ ಮಾಡಿದ್ರೆ ಕೂಡ ಸಾಲಲ್ಲ ಕೆಲವೊಂದು ಜನಗೆ, ಯಾಕಂದ್ರೆ ಮಕ್ಕಳು ಇವರು 3 ಮಕ್ಕಳು ಇದ್ದಲ್ಲಿ ಅಮೌಂಟ್ ಸಾಲಲ್ಲ. ಸೊ ನಾನು ಈ ವಿಷಯಕ್ಕೆ ನಾನು ಯಾವತ್ತೂ ಬೇಡ ಅನ್ನಲ್ಲ, ಯಾಕಂದ್ರೆ ಸಂಪಾದನೆ ಮಾಡಲೇಬೇಕು. ಪ್ರತಿಯೊಂದು ಹೆಣ್ಮಕ್ಳು ಮನೆ ಕೆಲಸ ಮುಗಿಸ್ಕೊಂಡು ಮತ್ತೆ ಹೊರಗಿಂದ ಕೂಡ ಸ್ವಲ್ಪ ಅಮೌಂಟ್ ಸಂಪಾದನೆ ಮಾಡೋಕ್ಕೆ ಟ್ರೈ ಮಾಡ್ಬೇಕು. ಯಾಕಂದ್ರೆ ಆ ಥರ ಇವಾಗಿನ ಸಿಚುವೇಶನ್ ಅದೇ ಥರ ಇದೆ. ಒಬ್ಬರು ಸಂಪಾದನೆ ಮಾಡಿದ್ರೆ ಸಾಲಲ್ಲ, ಓಕೆನಾ? ಅವ್ರಿಗೆ ಟೈಲರಿಂಗ್ ಬರಲ್ಲ, ನನ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು, ಅಮ್ಮ ಈ ಥರ ಬ್ಲೌಸ್ ಬಂದಿದೆ, ಇದನ್ನು ಸ್ಟಿಚಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಇದು ಕಟಿಂಗ್ ಗೊತ್ತಾಗ್ತಾ ಇಲ್ಲ, ಏನು ಮಾಡೋದು? ಯೂಟ್ಯೂಬ್ಗಳು ನೋಡಿ ಟೈಲರಿಂಗ್ ಕಲಿಬೇಕಾದ್ರೆ ಸ್ವಲ್ಪ ಕಷ್ಟನೇ. ಯಾಕಂದರೆ ಯೂಟ್ಯೂಬ್ ಆಗಲಿ, ಆನ್ಲೈನ್ ಕ್ಲಾಸಸ್ ಆಗಲಿ, ಇವೆಲ್ಲ ವೇಸ್ಟು. ಯಾಕಂದರೆ ಆಫ್ಲೈನಲ್ಲಿ ನೀವೇನು ನೋಡಿರ್ತೀರ ಅದು ಕರೆಕ್ಟ್ ಆಗುತ್ತೆ. ಆನ್ಲೈನಲ್ಲಿ ಎಷ್ಟು ಮಾಡಿದ್ರೂ ವೇಸ್ಟೇ ಅದು. ಯಾಕಂದರೆ ಆನ್ಲೈನೇ, ಆಫ್ಲೈನೇ, ಸರಿನಾ? ಆ ಥರ ಪ್ರಾಬ್ಲಮ್ ಇದ್ದಾಗ ಏನು ಮಾಡಬೇಕು ನೀವು? ನಿಮ್ಮಲ್ಲಿ ಪಕ್ಕದಲ್ಲಿ ಯಾರನ್ನ ಟೈಲರ್ಸ್ ಇರ್ತಾರಲ್ಲ, ನಿಮ್ಗಿಂತ ಜಾಸ್ತಿ ಬಟ್ಟೆ ಬಿಡೋರು ಅಂದರೆ ನನ್ನ ಸಬ್ಸ್ಕ್ರೈಬರ್ಗೆ ಅಂತಲ್ಲ, ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ಥರ ಪ್ರಾಬ್ಲಮ್ ತುಂಬ ಜನ, ಯಾಕಂದರೆ ಮನೆಗೆ ಹಸ್ಬೆಂಡ್ ತಂದಿದ್ದು ಅಮೌಂಟು ಸಾಲಲ್ಲ, ನಾನು 4 ರೂಪಾಯಿ ಸಂಪಾದನೆ ಮಾಡಬೇಕು, 10 ರೂಪಾಯಿ ಸಂಪಾದನೆ ಮಾಡ್ಬೇಕು ಅನ್ನೋ ಉದ್ದೇಶ ಇದ್ದ ಹೆಣ್ಮಕ್ಳು ಎಲ್ಲರಿಗೂ ಇದು ಯೂಸ್ ಆಗುತ್ತೆ, ಸರಿನಾ? ನೀವೇನು ಮಾಡ್ರಿ, ನಿಮ್ಗೆ ಯೂಟ್ಯೂಬ್ಗಳು ನೋಡಿಕೊಂಡು ಕಲೀರಿ, ಬೇಡ ಅಂತ ಹೇಳಲ್ಲ. ಬಟ್ ಅವರು ನನಗೆ ಫೋನ್ ಮಾಡಿ ಫೋಟೋ ಕಳಿಸಿ, ಅಮ್ಮ ಇದು ಹಿಂಗೆ ಬಂದಿದೆ, ಇದೇನು ಮಾಡಲಿ, ಅಮ್ಮ ಇದು ಹಿಂಗಾಯ್ತು, ಏನು ಮಾಡಲಿ? ಪಾಪ ಅವ್ರು ನನಗೆ ಹೇಳಕ್ಕೂ ಅಂಜ್ಕೊಂತಾರೆ. ಯಾಕಂದರೆ ನನ್ಗೆ ಈಗ ನಾನಿರೋದು ಇಲ್ಲಿ ಬೆಂಗಳೂರಲ್ಲಿ, ಅವರಿರೋದು ಕರ್ನಾಟಕದಲ್ಲಿ ಒಂದು ಊರು ಹೇಳ್ಬೋದೋ ಇಲ್ಲ ಗೊತ್ತಿಲ್ಲ, ಬಟ್ ಹೇಳ್ತಾ ಇದ್ದೀನಿ, ಡಿಸ್ಟಿಕ್ನಲ್ಲಿ ದಾವಣಗೆರೆ, ಓಕೆ? ಅಲ್ಲಿಂದ ಫೋನ್ ಮಾಡಿಬಿಡ್ತಾರೆ. ತಪ್ಪು ತಿಳ್ಕೊಬೇಡ್ರಿ ಯಾರು ಕೂಡ. ನಾನು ಹೇಳ್ತಾ ಇರೋದು ಏನಂತಂದರೆ, ನೀವು ಕರೆಕ್ಟಾಗಿ ಲೈನಿಗೆ ಬರ್ತೀರಾ, ನಿಮ್ಗೊಂದು ನಾನು ಹೇಳಿದ ಸಜೆಷನ್ ನಿಮ್ಗೂ ಯೂಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ. ಫೋನ್ ಮಾಡಿಬಿಟ್ಟು ಫೋಟೋ ಕಳಿಸ್ಬಿಟ್ಟು, ಇದು ಹಿಂಗಿದೆ, ಅದು ಹೆಂಗಿದೆ, ನಾನು ಏನು ಮಾಡಲಿ ಅಂದರೆ ನನಗೂ ಹೇಳೋಕ್ಕೂ ಆಗಲ್ಲ, ನಿಮ್ಗೂ ಅರ್ಥ ಆಗಲ್ಲ, ಹೌದಿಲ್ವಾ? ನಾನೊಬ್ಬಳಲ್ಲ, ನನ್ನ ಥರ ಎಷ್ಟೋ ಜನ ಯೂಟ್ಯೂಬರ್ ಕೂಡ ಇವತ್ತು ನಾಳೆ ಆ ಥರನೇ ಕಾಲ್ ಮಾಡಿಬಿಟ್ಟು ಇದು ಹಿಂಗೆ ಬಂದಿದೆ, ಏನು ಮಾಡೋದು? ಯಾಕಂದರೆ ನಿಮ್ಗೆ ಸಜೆಷನ್ ಸಿಗುತ್ತೆ. ಕೆಲವೊಂದು ಜನ ಹೇಳ್ತಾರೆ, ಹಿಂಗೆ ಮಾಡ್ಕೊಡು ಅಂತ. ಕೆಲವೊಂದು ಜನ ನಮ್ಮ ಬಿಸಿ ಇದ್ದೀರಂತ ಫೋನ್ ಕಟ್ ಮಾಡ್ತಾರೆ. ಎಲ್ಲರೂ ಒಂದೇ ಥರ ಇರಲ್ಲ ಯೂಟ್ಯೂಬರ್ಸ್ ಕೂಡ, ಯಾಕಂದರೆ ಸೀನಿಯರ್ಸ್ ಇರ್ತಾರೆ. ಯಾಕಂದರೆ ಯೂಟ್ಯೂಬಲ್ಲಿ ಬಂದು ಕಟಿಂಗ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ ಅಂದರೆ ಅವ್ರು ಸೀನಿಯರ್ಸೇ ಆಗಿರ್ತಾರೆ, ಅವ್ರು ಆಲ್ರೆಡಿ ಪ್ರೊಫೆಷ್ನಲ್ಸೇ ಆಗಿರ್ತಾರೆ, ಸರಿನಾ? ಯಾರು ಕೂಡ ಏನು ಬರ್ಲಾರ್ದ್ರು ಬಂದೆಲ್ಲ ಯೂಟ್ಯೂಬ್ ಓಪನ್ ಮಾಡ್ಕೊಂಡು ಹೇಳಕ್ ಸಾಧ್ಯ ಇಲ್ಲ, ಓಕೆ? ಇಲ್ಲಿಗೆ ಓಕೆ. ಇವಾಗ ಇದು ಒಂದು ಬ್ಲೌಸ್ ಹೊಲಿದ್ರೆ ನನಗೆ 200 ಬರುತ್ತಮ್ಮ, ಇದು ಕಟಿಂಗ್ ಹೇಳ್ಕೊಡಿ, ಓಕೆ? 200 ಬರುತ್ತೆ, ಬಟ್ ನಿನ್ಗೆ 200 ಬರುತ್ತೆ. ಬ್ಲೌಸ್ ತಂದೋರ್ಗೆ ಸಾರಿ ನಿನ್ಗೆ ಕೊಟ್ಟಿರ್ತಾರಲ್ಲ, ಅವ್ರ ಸಾರಿ ವ್ಯಾಲ್ಯೂ ಎಷ್ಟಿರುತ್ತೆ ಅದನ್ನು ಥಿಂಕ್ ಮಾಡ್ಬೇಕಲ್ಲ. ಒಂದು ಸಾರಿ ವ್ಯಾಲ್ಯೂ ಎಷ್ಟಿರುತ್ತೆ? ಎಷ್ಟು ಕಡಿಮೆ ಬಜೆಟಲ್ಲಿ ನಾವು ಸೀರೆ ತಗೊಂಡ್ರೆ ಕೂಡ ಒಂದು 500 ರೂಪಾಯಿ ಇರುತ್ತಲ್ವಾ? ಕಡಿಮೆಲೆ ನಾವು ಆಲೋಚನೆ ಮಾಡಿದ್ರೆ ಒಂದು 500 ರೂಪಾಯಿ ಸೀರೆ, ಒಂದು 1000 ರೂಪಾಯಿ ಸೀರೆ, ಆ 1,000 ಒಂದು 500 ರೂಪಾಯಿ ಸೀರೆ ಅವರು ತೆಗಿಲಕ್ಕೆ ಅಂದರೆ ಅವ್ರು ತಗೊಳಕ್ಕೆ ಒಂದು 10 ಸೀರೆ 15 ಸೀರೆ ತೆಗಿಸ್ತಿರ್ತಾರೆ ಅಂಗಡಿಯವ್ರ ಹತ್ರ. ಇದು ಬೇಡ, ಅದು ಬೇಡ, ಅದು ಬೇಡ. ನೀನು 200 ಆಲೋಚನೆ ಮಾಡ್ತಾ ಇದೀಯ, ಬಟ್ ಆಚೆ ಕಸ್ಟಮರ್ ಬಗ್ಗೆ ಕೂಡ ಆಲೋಚನೆ ಮಾಡ್ಬೇಕಲ್ವಾ ನಾವು? ಯಾಕಂದ್ರೆ ಇದು ಫೋನಲ್ಲೇ ಹೇಳ್ಬೋದು, ಬಟ್ ಫೋನಲ್ಲಿ ಹೇಳಿದ್ರೆ ಅವ್ರಿಗೊಬ್ಬರಿಗೆ ಗೊತ್ತಾಗುತ್ತೆ, ನಾನು ವಿಡಿಯೋ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ, ಅದು ನನ್ನ ಉದ್ದೇಶ ಅಷ್ಟೇ. 200 ಬರುತ್ತೆ, 200 ಬರುತ್ತೆ, 300 ಕೂಡ ಬರುತ್ತೆ. ಪೈಪಿಂಗ್ ಹಾಕಿ ಅವ್ರವ್ರು ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆ, ಒಪ್ಪಿಗೆಂತೀನಿ ನಾನು, ಈ ವಿಷಯಕ್ಕೆ ಇಲ್ಲ ಅಂತ ಹೇಳಲ್ಲ. ಬಟ್ ಸೀರೆ ಬ್ಲೌಸು ಕೊಟ್ಟೋರು ಅವ್ರ ಪರಿಸ್ಥಿತಿ ಅದೇ ಯಾರು ನೋಡ್ತಾರೆ? ನಿಮ್ಗೆ ಬರೋದಿಲ್ಲ, ನಿಮ್ಗೆ ಕೊಟ್ಟು ಏನೋ ಕಡಿಮೆ ರೇಟು, ಪಕ್ಕದವರು 300 ರೂಪಾಯಿ ತಗೊಂತಾರೆ, ಇವಾಗ 200 ರೂಪಾಯಿ ತಗೊಂತಾರೆ, ಇವ್ರಿಗೆ ಕೊಡೋಣ ಅಂತ ಅವ್ರ ಹತ್ರನೂ ಅಮೌಂಟ್ ಇರಲ್ಲ. ಬಡವರು ತಂದಿರ್ತಾರೆ, ಬಟ್ಟೆನ ಕೊಟ್ಟಿರ್ತಾರೆ ನಿಮಗೆ. ಅವಾಗ ನೀವು ಅದನ್ನ ಕೆಡಿಸ್ಕೊಟ್ರೆ ಅವ್ರು ಇನ್ನೇನು ಹಾಕೋಬೇಕು ಹೇಳಿ, ಹೌದಿಲ್ಲ? ನೀವು ಥಿಂಕ್ ಮಾಡ್ಬೇಕಲ್ಲ. ಇದು ನನ್ಗೆ ಕಟಿಂಗೇ ಬರಲ್ಲ,
ಈ ತರ ಅವ್ರು ನನಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ನಿಮ್ ಮೇಲೆ ಪ್ರೀತಿಲಿಂತನೋ ನಿಮ್ ಮೇಲೆ ಸಾನುಭೂತಿಲಿಂತನೋ ನಿಮ್ ಪರಿಸ್ಥಿತಿಗಳು ನೋಡೋ ಏನೋ ಒಂಥರ ನಿಮ್ಗೂ ಕೊಟ್ಟಿರ್ತಾರೆ. ಬಟ್ ಅದನ್ನ ಕಟಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಕಟಿಂಗೇ ಗೊತ್ತಿರಲ್ಲ. ನೀವು ಅದನ್ನ ಕೆಡಿಸ್ಕೊಟ್ರೆ ಅವ್ರು ತಂದಿರೋ ಅವ್ರದ್ದು ನಿಮ್ 200ಗೆ ವ್ಯಾಲ್ಯೂ ಇದೆ, ಅವ್ರು ತಂದಿರೋ ಸೀರೆಗೆ ವ್ಯಾಲ್ಯೂ ಇರಲ್ವಾ? ನಿಮ್ಗೊಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ಮೊನ್ನೆ ಹೈದರಾಬಾದಲ್ಲಿ ಒಂದು ಕೇಸ್ ಆಗಿದೆ, 1 year ಬ್ಯಾಕ್ ಆಗಿದೆ. ಹೇಳ್ತಾ ಇದ್ದೀನಿ ಯಾಕಂದ್ರೆ ಟೈಲರ್ ಆಗ್ಲಿ, ಕನ್ಸ್ಯೂಮರ್ ಅಂದ್ರೆ ಕನ್ಸ್ಯೂಮರ್ ಕೋರ್ಟ್ ಅಂತ ಒಂದಿದೆ. ಟೈಲರ್ ಆಗ್ಲಿ, ಮತ್ತೆ ನಾವು ಯಾವನ್ನ ವಸ್ತುಗಳು ತಗೊಂತೀವಲ್ಲ, ಅಕ್ಕಿ ಬೇಳೆ ಉಪ್ಪು ಖಾರ ಏನೇ ಆಗ್ಲಿ ಪರ್ಚೇಸಿಂಗ್, ಒಂದು ಒಂದು ಮನುಷ್ಯ ಇನ್ನೊಬ್ರ ಬಳಿ ಸಪೋಸ್ ಒಂದು ಹಣ್ಣು ತಗೊಂಡಿವಿ ಅನ್ಕೊಳ್ಳಿ, ಮ್ಯಾಂಗೋ, ಅದು ಒಂದು ಹುಳ ಬಂದಿದೆ, ಅದ್ರ ಮೇಲೆ ಕೂಡ ನಾವು ಅಂದ್ರೆ ವ್ಯಾಲ್ಯಬಲ್ ಅಂದ್ರೆ ಒಂದು 2000 1000 ಈ ತರ ಕೊಟ್ಬಿಟ್ಟು ನಾವು ತಗೊಂಡಿವಿ ಅಂದ್ರೆ ಅದು ನಮ್ಗೆ ಪ್ರಾಡಕ್ಟ್ ಕರೆಕ್ಟ್ ಆಗಿ ಬಂದಿಲ್ಲ ಅಂದ್ರೆ ಅದ್ರ ಮೇಲೆ ಕೇಸ್ ಹಾಕೋ ರೈಟ್ಸ್ ಪ್ರತಿಯೊಬ್ಬರಿಗಿದೆ. ಅದು ಕನ್ಸ್ಯೂಮರ್ ಕೋರ್ಟ್ ಅಂತ ಇರುತ್ತೆ, ಅಲ್ಲಿ ಕೇಸ್ ಹಾಕ್ಬೋದು. ಈಗ ಹೈದರಾಬಾದಲ್ಲಿ ಅದೇ ಪ್ರಾಬ್ಲಮ್ ಆಗಿದೆ. ಅವರು ಒಂದು ಬೂಟಿಕ್ ಅಲ್ಲಿ ಒಂದು ಓನರ್ಗೆ 2500 ಕೊಟ್ಟು ಒಂದು ಬ್ಲೌಸ್ ಕೊಟ್ಟಿದ್ದಾರೆ. ಅವರು ಆ ಬ್ಲೌಸ್ ಟೈಮ್ಗೂ ಕೊಟ್ಟಿಲ್ಲ, ಮತ್ತೆ ಕರೆಕ್ಟ್ ಫಿಟ್ಟಿಂಗ್ನು ಕೊಟ್ಟಿಲ್ಲ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಅದರಿಂದ 2500 ಬಿಲ್ಲು ಅವ್ರ ಹತ್ರ ಇರೋದು, ಅಷ್ಟೇ, ಜಾಸ್ತಿ ಇಲ್ಲ. ಬಟ್ ಅದು ಕೋರ್ಟು 1 year ಇವರೆಲ್ಲ ಸಬ್ಮಿಟ್ ಮಾಡಿದ್ದಾರೆ ತಗೊಂಡು. ಕಸ್ಟಮರ್ಸ್ ಏನ್ ಮಾಡಿದಾರೆ ಅಂದ್ರೆ ಅವೆಲ್ಲ ಸಬ್ಮಿಟ್ ಮಾಡಿದ್ದಾರೆ, ನಮ್ಗೆ ಟೈಮ್ಗೆ ಕೊಟ್ಟಿಲ್ಲ, ಮತ್ತೆ ನಮ್ಮ ಬ್ಲೌಸ್ನು ಹಾಳು ಮಾಡಿದ್ದಾರೆ. ಇವಾಗ ಇದು ಈ ತರ ಇನ್ ಮುಂದೆ ಒಂದು ನಾರ್ತ್ ಅಲ್ಲಿ ಕೂಡ ಆಗಿತ್ತು. ಬಟ್ ಇವಾಗ ನಮ್ಮಲ್ಲಿ ಹೈದರಾಬಾದಲ್ಲಿ ಕೂಡ ಆಗಿದೆ ಇನ್ಸಿಡೆಂಟ್. ನನ್ಗ ಲಾಸ್ ಆಗಿದೆ ಅಂತ ಅವ್ರು ಕೋರ್ಟ್ನಲ್ಲಿ ಕೇಸ್ ಹಾಕಿದ್ರೆ, ಕೋರ್ಟ್ ಏನ್ ಮಾಡಿದೆ ಗೊತ್ತಾ? ಬೊಟಿಕ್ ಯಾರು ನಡೆಸ್ತಾ ಇದಾರೆ ಅವ್ರಿಗೆ 1 ಲಕ್ಷ ರೂಪಾಯಿ ಜುರ್ಮಾನ ಮತ್ತೆ 10,000 ರೂಪಾಯಿ ಫಿನಾಲ್ಟಿ ಹಾಕಿದೆ. ನಾನು ಏನ್ ಕೇಳ್ತಾ ಇದೀನಿ ಗೊತ್ತಾ? ಇಲ್ಲಿ ಬಡವ್ರು ಇರ್ಬೋದು, ಅಲ್ಲಿ ಶ್ರೀಮಂತರು ಇರ್ಬೋದು, ಎಲ್ಲ ಒಂದೇ. ಸೀರೆ ತರಬೇಕಾದ್ರೆ ಯಾರೇ ಆಗ್ಲಿ ಒಂದು ಸಣ್ಣ ಒಂದು ಕರ್ಚಿಪ್ ತಗೋಬೇಕಾದ್ರೆ ಆಲೋಚನೆ ಮಾಡ್ತಾರೆ. ನೋಡಿ, ತಗೊಂಡು 10 ರೂಪಾಯಿ ಕೊಟ್ರೆ ಅವ್ನ ಅಂಗಡಿಯವ್ನ ಕೇಳ್ತಾರೆ, ಎಷ್ಟು ರೂಪಾಯಿ ಹಣ ಅಂತಂದ್ರೆ 10 ರೂಪಾಯಿ ಅಂದ್ರೆ 15 ರೂಪಾಯಿ 10 ರೂಪಾಯಿ ಕೊಡ್ತೀರಾ ಅಂತ ಕೇಳ್ತೀವಿ. ಯಾಕಂದ್ರೆ ಆ ತರ ಬಾರ್ಗನಿಂಗ್ ಮಾಡಿ ತಂದಿರ್ತಾರೆ, ಆ ತರ ಸಾರಿಗಳು ಸೆಲೆಕ್ಟ್ ಮಾಡಿ ತಂದಿರ್ತಾರೆ. ಯಾಕಂದ್ರೆ ನೀನ್ ಚೆನ್ನಾಗಿ ಹೊಲ್ದು ಕೊಡ್ತೀಯಾ, ನೀನ್ ಮಾತ್ರ ಚೆನ್ನಾಗಿ ಹಾಕೋಬೇಕು ಫಿಟ್ಟಿಂಗ್. ಪ್ರತಿಯೊಂದು ಹೆಣ್ಮಗಳಿಗೆ ಬಟ್ಟೆ ಅಂದ್ರೆ, ಸೀರೆ ಅಂದ್ರೆ ತುಂಬಾ ಇಷ್ಟ, ಹೌದಿಲ್ವಾ? ಅವಾಗ ನಮ್ಗೆ ಕಟಿಂಗ್ಗೆ ಬರಲ್ಲ. ನನ್ಗೆ ಬರುತ್ತಂತ ನೀವ್ ಹೇಳ್ಬಿಟ್ಟು ಕಸ್ಟಮರ್ ಹತ್ರ ಬಟ್ಟಿಸ್ಕೊಂಡು ನಿನ್ಗೆ ಬರ್ಲಾರ್ದಾಗ ಯೂಟ್ಯೂಬರ್ ಫೋನ್ ಮಾಡಿ ಹಿಂಗಾಗಿದೆ ಪ್ರಾಬ್ಲಮ್, ಏನ್ ಮಾಡೋದು ಅಂತ ಸಜೆಷನ್ಸ್ ಕೇಳೋದು. ಅಂದ್ರೆ ನಾನ್ ತಪ್ಪು ಹೇಳ್ತಾ ಇಲ್ಲ, ಬಟ್ ಬೇಜಾರ್ ಮಾಡ್ಕೋಬಾರ್ದು. ನಾನು ಹೇಳ್ತಾ ಇರೋದೇನಂದ್ರೆ, ನೀವು ಓನ್ ಆಗಿ ಸ್ವಲ್ಪ ಕಲೀರಿ, ಸರಿನಾ? ಹೆಂಗ ಕಲಿಬೇಕು? ಅದೇ ಪಕ್ಕದಲ್ಲಿ ನಿಮ್ ಪಕ್ಕ ಏರಿಯಾಗಳಲ್ಲಿ ಟೈಲರ್ಸ್ ಇರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಸ್ವಲ್ಪ ನೀವೇನು ಅಮೌಂಟ್ ಯಾಕಂದ್ರೆ ಇವಾಗ ಟೈಲರಿಂಗ್ ಕ್ಲಾಸಸ್ ಅಂದ್ರೆ ಅಮೌಂಟ್ ಪೇ ಮಾಡ್ಬೇಕಾಗುತ್ತೆ, ಹೌದಿಲ್ವಾ? ನೀವು ಕ್ಲಾಸಸ್ ಬೇಡ, 1 ಗಂಟೆ 2 ಗಂಟೆ ನಾನು ನಿಮ್ಮ ಹತ್ರ ವರ್ಕ್ ಮಾಡ್ತೀನಿ, ನನ್ಗ ಕೆಲಸ ಕೊಡ್ರಿ, ನಾನು ಮಾಡ್ಕೊಡ್ತೀನಿ ನಿಮ್ಗೆ ಫ್ರೀಯಾಗಿ. ಯಾಕಂದ್ರೆ ತುಂಬಾ ಕೆಲಸ ಇರುತ್ತೆ ಟೈಲರ್ ಹತ್ರ, ತುಂಬಾ ಕೆಲಸ. ಇವಾಗ ನನ್ಗೆ ನೋಡ್ರಿ, ಇದು ಲೆಹಂಗಾ ಇದೆ, ಇದು ನಿಮ್ಮ ಹತ್ರ ಸುಮ್ನೆ ಮಾತಾಡೋ ಬದಲು ಯಾಕಂತಂದ್ರೆ ಇದನ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದು ವೆಸ್ಟ್ ಬಂದ್ಬಿಟ್ಟು, ಇದು ಟೋಟಲ್ ರೌಂಡ್ ಬಂದ್ಬಿಟ್ಟು 42 ಇದೆ. ಓಕೆ, ಅವ್ರದ್ದು ವೆಸ್ಟ್ ಬಂದ್ಬಿಟ್ಟು 30, 29, 30 ಇದೆ. ಸೊ ಇಷ್ಟು ದೊಡ್ಡದು ಏನ್ ಮಾಡ್ತಾರೆ? ಇದನ್ನ ಓಪನ್ ಮಾಡೋ ಕೆಲಸ. ನಿಮ್ಗೆ ಕಟಿಂಗೇ ಕೊಟ್ಟಿಲ್ಲ ಅಂತ ಏನ್ ಬೇಜಾರ್ ಮಾಡ್ಕೋಬೇಡ್ರಿ. ಸಣ್ಣ ಪುಟ್ಟ ಕೆಲಸ ಇರ್ತಾವಲ್ಲ, ನಾನು ಮಾಡ್ಕೊಡ್ತೀನಿ, ನನ್ ಕೆಲಸ ಕೊಡ್ರಿ. ಲೇಡೀಸ್ ಆಗ್ಲಿ ಜೆಂಟ್ಸ್ ಆಗ್ಲಿ, ಯಾರೇ ಟೈಲರ್ ಆಗ್ಲಿ, ನಿಮ್ಗೆ ಕೆಲಸ ಕಳಿಬೇಕಂದ್ರೆ ಕೆಲವೊಂದ್ ದಿನ 1 ಗಂಟೆ 2 ಗಂಟೆ ಅವ್ರ ಹತ್ರ ಹೋಗಿ ನೀವು ಆ ಟೈಮ್ನ ಕಳಿಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಆ ವಾತಾವರಣದು ನಿಮ್ಗೆ ಗೊತ್ತಾಗುತ್ತೆ ಯಾವ ತರ. ಈಗ ಬೆಳಗ್ಗೆ ನೋಡಿ ಪಾರ್ಕ್ ಹೋಗ್ತಾರೆ, ಯಾಕಂದ್ರೆ ಬೆಳಗ್ಗೆನೆ ಯಾಕೆ ಹೋಗ್ತಾರೆ? ಮಧ್ಯಾಹ್ನ ಹೋಗ್ಬೋದಲ್ಲ? ಇಲ್ಲ, ಯಾಕಂದ್ರೆ ಬೆಳಗ್ಗೆ ಟೈಮು ಆ ಗಿಡಗಳು ಆಕ್ಸಿಜನ್ ಅಂದ್ರೆ ಒಳ್ಳೆ ಆಕ್ಸಿಜನ್ ಬಿಡುತ್ತೆ. ಆಕ್ಸಿಜನ್ ನಾವು ತಗೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತಂದು ಆ ಪಾರ್ಕಿಗೆ ಹೋಗ್ತಿರ್ತಾರೆ. ಆ ಟೈಮಲ್ಲಿ ಆ ಪಾರ್ಕ್ ಹೋದ್ರೆ ಆ ಇಮ್ಯುನಿಟಿ ಪವರ್ ನಮ್ಗೆ ಸಿಗುತ್ತೆ. ಇದೇ ತರ ನೀವು ಟೈಲರ್ ಹತ್ರ ಹೋದ್ರೆ ನೀವು ಆ ಟೈಮಲ್ಲಿ ಅಂದ್ರೆ ನೀವು 2 ಗಂಟೆ ಏನಾದ್ರೂ ಸ್ಪೆಂಡ್ ಮಾಡಿರ್ತಾರಲ್ಲ, ಕಳೆದಿರ್ತೀರಲ್ಲ, ಆ ಟೈಮಲ್ಲಿ ಕಸ್ಟಮರೇ ಬಂದಿರ್ತಾರೆ, ಬ್ಲೌಸ್ ಲೂಸೇ ಆಗಿರುತ್ತೆ, ಟೈಟೇ ಆಗಿರುತ್ತೆ, ಅಥವಾ ನಿಮ್ ಸೀನಿಯರ್ ಟೈಲರ್ ಕಟಿಂಗೇ ಮಾಡ್ತಿರ್ತಾರೆ. ಏನೋ ಒಂದು 2 ಗಂಟೆ ನಿಮ್ದೇನ್ ಲೈಫಲ್ಲಿ ದೊಡ್ಡ ವಿಷಯ ಅಲ್ಲ. ಒಂದು 6 ತಿಂಗಳ ನೀವು ಈ ತರ ಪ್ರಾಕ್ಟೀಸ್ ತಗೊಂಡ್ರೆ ಏನಾಗುತ್ತಂದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ನಾಲೆಜ್ ಸ್ವಲ್ಪ ಗೊತ್ತಾಗುತ್ತೆ. ಮತ್ತೆ ಬಂದು ಯೂಟ್ಯೂಬ್ಗಳು ನೋಡಿ ನೀವು ಪ್ರಾಕ್ಟೀಸ್ನ ಮಾಡಿ. ಇಲ್ಲ ಅಂತ ಹೇಳಲ್ಲ, ಬೇಡ ಅಂತ ಹೇಳಲ್ಲ. ಅವಾಗ ಯಾರಿಗಾನ ಹೇಳಿದ್ರೆ ಸಮಸ್ಯೆ, ನಿಮ್ ಸಮಸ್ಯೆ ನೀವೇ ಪರಿಷ್ಕಾರ ಮಾಡ್ಕೊಂಡವ್ರು ಆಗ್ತೀರಾ, ಸರಿನಾ? ಯಾಕಂದ್ರೆ ನಮ್ಮನ್ನ ಕೇಳೋದು ತಪ್ಪು ಅಂತ ಹೇಳಲ್ಲ, ಫೋನ್ ಮಾಡೋದಕ್ಕೂ ತಪ್ಪು ಅಂತ ಹೇಳಲ್ಲ. ಸ್ವಲ್ಪ ನೀವು ಸ್ಟ್ರಾಂಗ್ ಆಗ್ಬೇಕು. ನೀವು 4 ದುಡ್ಡು ಸಂಪಾದನೆ ಮಾಡ್ಬೇಕಾದ್ರೆ ನೀವು ಹೋಗೋ ರಸ್ತೆ ಏನಿದೆಯಲ್ಲ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ನನ್ನ ಉದ್ದೇಶ ಅಷ್ಟೇ, ಸರಿನಾ?
ಯಾರನ್ನ ತಪ್ಪು ಅಂತ ಹೇಳ್ತಾ ಇಲ್ಲ, ನಿಮ್ಗೆ ಬರಲ್ಲ ನಮ್ಗೆ ಬರುತ್ತೆ ನಾವ್ ಹೇಳ್ಕೊಳಕ್ ಆಗಲ್ಲ ಅಂತಲ್ಲ. ನಾನು ಎಷ್ಟು ಸರ್ತಿ ಫೋನ್ ಮಾಡಿದ್ರು ಹೇಳ್ತೀನಿ, ನಾನು ಇದು ಮಾಡ್ಬಾರ್ದು ಅದು ಮಾಡ್ಬಾರ್ದು ಈ ತರ ಮಾಡ್. ಆದ್ರೆ ಅಲ್ಲಿ ಇರೋ ಸಿಚುವೇಶನ್, ಅಲ್ಲಿರೋ ಕಸ್ಟಮರ್ಸು, ಅಲ್ಲಿರೋ ಡಿಸೈನ್ಸು ನಿಮ್ಗೆ ಗೊತ್ತಿದ್ದಂಗ ನಮ್ಗೆ ಗೊತ್ತಿರಲ್ಲ, ಹೌದಿಲ್ವಾ? ನಾನು ಎಷ್ಟು ತಿಳಿದ್ರು ನಾನು ಅಷ್ಟು ಹೇಳ್ತೀನಿ. ಈ ಸೈಜ್ ಮೆಜರ್ಮೆಂಟ್ಗೆ ಇಷ್ಟು ಅಂದಾಜ ಮೇಲೆ ಹೇಳ್ತೀನಿ. ಆದ್ರೆ ಅಲ್ಲಿ ಕಟ್ ಮಾಡೋದು ನೀವು, ಸ್ಟಿಚಿಂಗ್ ಮಾಡೋದು ನೀವು, ಕೆಡಿಸಿದ್ರೆ ಒಣಗಾರ ನೀವು, ಹೌದಿಲ್ವಾ? ಬಟ್ಟೆ ಕೆಟ್ಟರೆ ತಪ್ಪು ನಿಮ್ದು. ಈಗ ನಮ್ಮ ವಿಲೇಜ್ಗಳಲ್ಲಿ ಅಷ್ಟು ನಾಲೆಜ್ ಇಲ್ಲ, ಇನ್ನ ಕೋರ್ಟ್ಗೆ ಹಾಕ್ತಾರ ಅಷ್ಟಿಲ್ಲ. ಬಟ್ ಸಿಟಿಗಳಲ್ಲಿ ಇದು ನಡೆದೈತಿ. ಇವಾಗ ಎಲ್ಲ ಜನಗಳು ತುಂಬಾ ಹುಷಾರಾಗಿದ್ದಾರೆ. ಕೋರ್ಟ್ಗೆ ಹೋಗ್ಬಿಟ್ಟು ಮತ್ತೆ ದುಡ್ಡನ್ನ ವಸೂಲು ಮಾಡ್ತಾರೆ. ಸೊ ಸಿಟಿಯಾಗಿದ್ದವರು ಟೈಲರ್ ಮೇಲೆ ಇಲ್ಲಿ ಸಿಟಿ ಇದ್ದವ್ರು ಏನ್ ಮಾಡ್ತಾರಂದ್ರೆ, ನಾನು ಸಿಟಿಯಾಗಿದ್ದವ್ರಿಗೆ ಹಳ್ಳಿಯಾಗಿದ್ದವ್ರಿಗೆ ಇನ್ಕ್ಲೂಡ್ ಮಾಡಿ ಹೇಳ್ತಾ ಇದ್ದೀನಿ. ಸಿಟಿಯಾಗಿದ್ದವರು ಮಾಸ್ಟರ್ ಮೇಲೆ ಮತ್ತೆ ನಿಮ್ ಟೈಲರ್ಸ್ ಮೇಲೆ ಡಿಪೆಂಡ್ ಆಗ್ಬಾರ್ರಿ. ನಿಮ್ಗೂ ಸ್ವಲ್ಪ ನಾಲೆಜ್ ಇರ್ಲಿ. ಯಾಕಂದ್ರೆ ಇವಾಗ ಸಿಚುವೇಶನ್ಸ್ ಇದೇ ತರ ಇದಾವೆ. ಅವೇರ್ನೆಸ್ ಸಲುವಾಗಿ ಹೇಳ್ತಾ ಇರೋದು ನಾನು. ಇವಾಗ ಸಿಚುವೇಶನ್ಸ್ ಅದೇ ತರ ಇದಾವೆ. ಯಾಕಂದ್ರೆ ಸ್ವಲ್ಪ ಇವಾಗ ನಾನೇ ಹೇಳ್ತೀನಿ, ನಂದೇ ಹೇಳ್ತೀನಿ. ಇವಾಗ ನನ್ನ ಹತ್ರ ಬಂದು ಸ್ಟಿಚ್ ಮಾಡ್ದಿರ್ತಾರಲ್ಲ, ಬ್ಲೌಸ್ ಏನೋ ಕೆಟ್ಟೋಗಿರುತ್ತಲ್ಲ, ಅದ್ ಬ್ಲೌಸ್ ನನ್ಗೆ ಬೇಡ. ನನ್ನ ಲೈಫಲ್ಲಿ ಆಗಿದೆ ಅಂದ್ರೆ ಕೋರ್ಟ್ ತನ ಹೋಗಿಲ್ಲ, ಬಟ್ ಪ್ರತಿ ಒಂದು ಟೈಲರ್ಗೆ ಆಗಿರುತ್ತೆ ಇನ್ಸ್ಟೆಂಟ್. ನಿಮ್ಗೂ ಆಗಿದ್ರೆ ಕಾಮೆಂಟ್ ಮಾಡಿ. ಪ್ರತಿ ಒಬ್ರಿಗೂ ಆಗಿರುತ್ತೆ. ಸ್ವಲ್ಪ ಬ್ಲೌಸ್ ಹಾಳಾಗಿದೆ, ಕೈ ಏರ್ಸಕ್ ಆಗಿಲ್ಲ, ಮತ್ತೆ ಎಲ್ಲೋ ಪ್ರಾಬ್ಲಮ್ ಇದೆ, ರಿಂಗಲ್ಸ್ ಇದೆ, ಈ ಬ್ಲೌಸ್ ನನ್ಗೆ ಬೇಡ ಅಂತ ಕೊಟ್ಬಿಡ್ತಾರೆ. ಬೇಡ ಇನ್ನ ಫಿಕ್ಸ್ ಬೇಡ. ಅವಾಗ ಇವ್ರು ಏನ್ ಮಾಡ್ತಾರೆ, ಅಲ್ಲಿ ತಾನೇ. ಯಾಕ ನಮ್ ಫ್ರೆಂಡು ಮೊನ್ನೆ ಒಬ್ರು ಜಯಲಕ್ಷ್ಮಿ ಅಂತ ಹೇಳ್ತಿರ್ತೀನಿ, ಕೆಲವೊಂದು ವಿಡಿಯೋದಲ್ಲಿ, ಎಷ್ಟೋ ವಿಡಿಯೋದಲ್ಲಿ ಹೇಳಿದೀನಿ, ಅಂಗಡಿಯವ್ರು ತೋರಿಸಿದ್ವಿ. ಅವ್ರ ಶಾಪಲ್ಲೇ ಆಗಿದೆ. ಸಾರಿ ಕುಚ್ಚುಗೆ ಥ್ರೆಡ್ ತರಕ್ ಹೋಗಿದ್ದಾರೆ ಅವ್ರ ಹಸ್ಬೆಂಡು. ಆ ಸಾರಿ ಎಲ್ಲೋ ಮಿಸ್ ಆಗಿ ಸ್ಕೂಟಿಗೆ ತಗಲಾಕೊಂಡು ಹೋಗಿದ್ದಾರೆ. ಅದು ಮಿಸ್ ಆಗಿ ಎಲ್ಲೋ ಬಿದ್ದೋಗಿದೆ. ಬಿದ್ದೋದ್ಮೇಲೆ ಆ ಸೀರೆ ಕಸ್ಟಮರ್ಗೆ ಹೇಳಬೇಕಾನೆ. ಇವಾಗ ಸೀರೆ ಎಲ್ಲ ಹುಡುಕಿದ್ದಾರೆ, ಎಲ್ಲಿ ಸಿಗ್ಲಿಲ್ಲ. ಕಸ್ಟಮರ್ಗೆ ಹೋಗಿ ಹೇಳಿದ್ರೆ ಸೀರೆ ಮಿಸ್ ಆಗಿದ್ದಾರೆ, ಏನ್ ಮಾಡೋದು ಅಂತಂದ್ರೆ, ಆ ಸೀರೆ ವ್ಯಾಲ್ಯೂ 3500. ಅವ್ರು ವಸೂಲ್ ಮಾಡಿದ ಇವ್ರ ಹತ್ರ 8000 ರೂಪಾಯಿ ವಸೂಲ್ ಮಾಡಿದ್ದಾರೆ. ಯಾಕಂದ್ರೆ ಸೀರೆ ವ್ಯಾಲ್ಯೂ ಇಲ್ಲ, ಬಟ್ ನಮ್ ಸೀರೆ ಅಷ್ಟೇ ಇದೆ. ಆ ತರನೇ ಆಗೋದು. ಯಾಕಂದ್ರೆ ಒಂದು ಸರ್ತಿ ಬ್ಲೌಸ್ ಕೆಟ್ಟಿದೆಯಾ, ಮತ್ತೆ ಆ ಬ್ಲೌಸ್ ನಾವು ಅಮೌಂಟ್ ಪೇ ಮಾಡ್ಬೇಕಾ, ಅದಕ್ಕಿಂತ ಡಬಲ್ ಬಿಟ್ಟು ಟ್ರಿಬಲ್ ನಮ್ಮ ಹತ್ರ ವಸೂಲ್ ಮಾಡ್ತಾರೆ. ಸೊ ನಾವು ಹುಷಾರಾಗಿ, ನಿಮ್ಗೆ ಎಲ್ಲಿ ಕೂಡ ಯೂಟ್ಯೂಬ್ ನೋಡಿ ಕಲಿತೀರಾ ಕಲೀರಿ. ಯೂಟ್ಯೂಬ್ ನೋಡ್ಕೊಂಡು ಅಂಗಡಿಗಳು ತುಂಬಾ ಜನ ಹಾಕಿದ್ದಾರೆ. ಎಲ್ಲರಿಗೂ ಯೂಸ್ ಆಗುತ್ತೆ ನಾನು ಹೇಳಿದ್ದು. ಯಾಕಂದ್ರೆ ನಿಮ್ಗೆ ಯಾರೂನು ಕೆಟ್ಟದಂತ ನಾ ಹೇಳಲ್ಲ. ದುಡ್ಡು ಸಂಪಾದನೆ ಮಾಡ್ಬೇಕಂತ ಪ್ರತಿಯೊಬ್ಬರು ಆಲೋಚನೆ ಮಾಡ್ತಾರೆ. ಬಟ್ ನೀವು ಹೋಗೋ ರಸ್ತೆ ಕರೆಕ್ಟ್ ಆಗಿರ್ಲಿ. ಕರೆಕ್ಟ್ ಆಗಿ ನೀವು ಸ್ಟೆಪ್ ತಗೊಂಡು ನಿಮ್ಗೆ ಫಸ್ಟ್ ನಿಮ್ಗೆ ನಾಲೆಜ್ ಇರ್ಲಿ. ಸಿಟಿಯಾಗ ಇದ್ರೆ ಎಷ್ಟು ಜನ ಮೇಡಮ್ಗಳು ಇವತ್ತು ತಲೆ ಬಡ್ಕೊಂತ ಇದಾರೆ. ಯಾಕಂದ್ರೆ ಎಲ್ಲ ಟೈಲರ್ಸು, ಎಲ್ಲ ಹ್ಯಾಂಡ್ ವರ್ಕರ್ಸು, ಎಲ್ಲ ಮಾಸ್ತರ್ಗಳು ಎಲ್ಲರೂ ಕಲ್ಕತ್ತಾಗ ಹೋಗ್ಬಿಟ್ಟಿದ್ರೆ ಯಾರಿಲ್ಲ. ಈಗ ಎಷ್ಟು ಜನ ಬರ್ತಾರೆ ಗೊತ್ತಾ? ಇವಾಗ ನಮ್ಗೆ ಕಟಿಂಗ್ ಇಲ್ಲ, ಅವ್ರು ಸುಮ್ನೆ ಕೂತಿದ್ದಾರೆ ಅಂಗಡಿಗಳು. ಯಾಕಂದ್ರೆ ದೊಡ್ಡ ದೊಡ್ಡ ಬೋಟಿಗಳು ಓಪನ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿಲ್ಲ. ನಿಜವಾಗ್ಲೂ ನೀವು ಯಾರನ್ನ ವಿಲೇಜ್ ಅಲ್ಲಿ ಇದ್ರೆ ಈ ವಿಡಿಯೋ ನೋಡ್ತಿದ್ರೆ ನಾನು ರಿಯಲ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಗೆ. ಬೆಂಗಳೂರಲ್ಲೇ ನನ್ನ ಕಡೆನ ಮುಂದೆ ಎಷ್ಟು ಜನ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಅವ್ರು ಕಟಿಂಗ್ ಬರಲ್ಲ, ಅವ್ರು ಮಾಸ್ಟ್ರೇ ಮಾಡ್ಬೇಕು, ಅವ್ರಿಗೆ ಸ್ಟಿಚ್ ಮಾಡ್ಬೇಕು. ಆ ತರ ಸಿಚುವೇಶನ್ಸ್ ನಿಮ್ಗೆ ಇರಬಾರ್ದು. ನಿಮ್ಗೆ ಜ್ಞಾನ ಇರ್ಲಿ, ನಿಮ್ಗೆ ಕೆಲಸ ಬರ್ಲಿ, ಅವಾಗ ನೀವು ಈ ಫೀಲ್ಡ್ ಅಲ್ಲಿ ಬನ್ರಿ. ಆಯ್ತಾ? ನೀವು ಸ್ವಂತ ಮಾಡಿದ್ರೆ ನಿಮ್ಗೆ ಬರುತ್ತೆ. ಇನ್ನೊಬ್ರು ಮಾಡಿದ್ರೆ ಎಷ್ಟೊತ್ತು ಬರಲ್ಲ. ಇವಾಗ ನಾನು ಹೇಳಿದೆ ಕೂಡ ಒಂದ್ ಚಿಕ್ಕ ಮೊಬೈಲ್ ಅಲ್ಲಿ ನೀವು ನೋಡ್ತೀರಾ. ನಾನು ಅಷ್ಟೇ, ನಾನ್ ನಿಮ್ ಮುಂದೆ ಬಂದು ಕುಂತ್ಕೊಂಡು ಹೇಳಲ್ಲ, ಹೌದಿಲ್ವಾ? ನಾನು ಹೇಳಿದ ಮಾತು ನಿಮ್ಗೆ ಎಲ್ಲಾನ ತಟ್ಟಿತು, ಹೌದು ಕರೆಕ್ಟ್ ಆಗಿ ಹೇಳಿದಾರ ಅಂದ್ರೆ ಅನ್ಕೊಂಡ್ರೆ ಒಂದ್ ಲೈಕ್ ಮಾಡ್ರಿ, ಸರಿನಾ? ಮತ್ತೆ ನೀವು ಮಾತ್ರ ಎನಿ ಕಂಡೀಷನ್ ನೀವು ಟೈಲರ್ ಹಾಕ್ಬೇಕಾದ್ರೆ ಕಂಪಲ್ಸರಿ ನಿಮ್ಗೆ ಸ್ಟಿಚಿಂಗು ಕಟಿಂಗು ಬರ್ಲೇಬೇಕು. ಬಂದ್ಮೇಲೆ ನೀವು ಖಂಡಿತವಾಗಿ ಈ ಫೀಲ್ಡ್ ಬಂದು ನೀವು ಸಕ್ಸಸ್ ಆಗ್ರಿ. ಏನೊಂದ್ ಸಣ್ಣ ಪುಟ್ಟ ಡೌಟ್ಸ್ ಇದ್ರೆ ಕೂಡ ಕಾಮೆಂಟ್ ಮಾಡ್ರೆ ಕೂಡ, ಫೋನ್ ಮಾಡಿದ್ರು ನಾ ಹೇಳ್ತೀನಿ, ಅದಕ್ಕೇನಿಲ್ಲ. ಬಟ್ ಏನೂ ಬರ್ಲಾರ್ದ ಫೋನ್ ಮಾಡಿದ್ರೆ ನಾ ಏನೂ ಹೇಳಕ್ ಆಗಲ್ಲ. ಅದೇ ತರ ಇವಾಗ ನನ್ಗ ಬರ್ತಿರಕ್ಕ ಪಾಪ ಹುಡುಗಿ ಎಷ್ಟೋ ಪ್ರೀತಿಯಿಂದ ಕೇಳ್ತಾರ, ಅಮ್ಮ ನಾನು ಏನ್ ಮಾಡ್ಲಿ, ಬ್ಲೌಸ್ ಬಂದಿದೆ, ಇದು ಒಂದ್ರೆ 200 ರೂಪಾಯಿ ಬರುತ್ತೆ. 200 ರೂಪಾಯಿ ನಿನ್ಗೆ ಬರುತ್ತೆ, ಆಚಕ್ನವ್ರಿಗೆ 1000 ರೂಪಾಯಿ ಲಾಸ್ ಆಗುತ್ತೆ. ಅದನ್ನು ಥಿಂಕ್ ಮಾಡ್ಬೇಕು. ನಮ್ದೊಂದೇ ಆಲೋಚನೆ ಮಾಡ್ಬಾರ್ದು. ನಾವು ನಮ್ದು 200 ಬಗ್ಗೆ ಆಲೋಚನೆ ಮಾಡಿದ್ರೆ ನಾವು ಸ್ವಾರ್ಥಿಗಳು ಆಗ್ತೀವಿ, ಹೌದಿಲ್ಲ? ಇನ್ನೊಬ್ಬರ ಬಗ್ಗೆನೂ ಒಳ್ಳೇದ್ ಆಲೋಚನೆ ಮಾಡ್ಬೇಕು, ಸರಿನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ನಾನು ಲೈಕ್ ಮಾಡಿ. ಥ್ಯಾಂಕ್ ಯು.